ನಾನೀಗ ಬಸವನಗುಡಿಯಲ್ಲಿರುವಂತಹ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿದ್ದೀನಿ. ಹೊಸ ವರ್ಷದ ಮೊದಲ ದಿನ ಇವತ್ತು. ಹೀಗಾಗಿ ದೇವರ ದರ್ಶನವನ್ನ ಪಡೆದು ಈ ವರ್ಷವನ್ನ ಆರಂಭಿಸೋಣ ಅಂತ ಹೇಳಿ ಭಕ್ತರು ಈಗಾಗಲೇ ದೇವಸ್ಥಾನದ ಹತ್ರ ಬರ್ತಾ ಇದ್ದಾರೆ. ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನ ಅಂತ ಹೇಳಿದ್ರೆ ಹಲವು ವರ್ಷಗಳ ಇತಿಹಾಸ ಇದೆ. ವಿಶೇಷವಾದಂತಹ ಹೂವಿನ ಸೇವೆ ಕೂಡ ಒಬ್ರು ಭಕ್ತರು ಮಾಡಿಸ್ತಾ ಇದ್ದಾರೆ ಕಾಣುತ್ತೆ. ಹೀಗಾಗಿ ಬಗೆ ಬಗೆಯ ಹೂಗಳು ಕೂಡ ಇರುವಂಥದ್ದು. ಬೆಳಿಗ್ಗೆ ಇಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಅಂದ್ರೆ ಈ ವರ್ಷ ಯಾವುದೇ ವಿಘ್ನಗಳಿಲ್ಲದೆ ಆರಾಮಾಗಿ ಈ ವರ್ಷ ನಡೀಲಿ ಅನ್ನೋ ಕಾರಣಕ್ಕಾಗಿ ಭಕ್ತರು ಈಗಾಗಲೇ ದೊಡ್ಡ ಗಣಪತಿ ದೇವಸ್ಥಾನದ ಹತ್ರ ಬಂದಿರುವಂಥದ್ದು. ಇನ್ನು ದೇವರಿಗೂ ಕೂಡ ವಿಶೇಷವಾದಂತಹ ಅಲಂಕಾರವನ್ನ ಮಾಡಲಾಗಿದೆ. ಅಂದ್ರೆ ಹೂವಿನ ಅಲಂಕಾರ, ಬಗೆ ಬಗೆಯ ಹೂಗಳಿಂದ ಅಲಂಕಾರ ಮಾಡಿರುವಂಥದ್ದು. ಬೆಳ್ಳಿ ಕವಚದಲ್ಲಿರುವಂತಹ ಗಣಪತಿಯ ದರ್ಶನವನ್ನ ಭಕ್ತರು ಪಡ್ಕೊಳ್ತಾ ಇದ್ದಾರೆ. ಅಂದ್ರೆ ಯಾವುದೇ ಮಾಡ್ರನ್ ಯುಗ ಆಗಿದ್ರೂ ಕೂಡ ಜನರಿಗೆ ದೇವರ ದರ್ಶನವನ್ನ ಮಾಡಿದ್ರೆ ಯಾವುದೋ ರೀತಿ ಒಂದು ರೀತಿಯಾಗಿ ಮನಃಶಾಂತಿ ಸಿಗುತ್ತೆ, ಒಂದು ರೀತಿಯ ಪಾಸಿಟಿವ್ ವೈಬ್ ಬರುತ್ತೆ. ಹೀಗಾಗಿ ಬೆಳಿಗ್ಗಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಪಡೆದು ನಂತರ ತಮ್ಮ ಕೆಲಸವನ್ನ ಮಾಡೋದಕ್ಕೂ ಕೂಡ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ 8 ಗಂಟೆ 7:30 ಕೂಡ ಭಕ್ತರು ಇದೇ ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನವನ್ನ ಪಡಿತಾ ಇರುವಂಥದ್ದು. ನೀವು ನೋಡ್ತಾ ಇದ್ದೀರಾ ವಿಜುವಲ್ಸ್ನಲ್ಲೂ ಕೂಡ ಸಾಕಷ್ಟು ಜನ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡಿತಾ ಇರುವಂಥದ್ದು. ನಾನೀಗ ಬಸವನಗುಡಿಯಲ್ಲಿರುವಂತಹ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿದ್ದೀನಿ. ಹೊಸ ವರ್ಷದ ಮೊದಲ ದಿನ ಇವತ್ತು. ಹೀಗಾಗಿ ದೇವರ ದರ್ಶನವನ್ನ ಪಡೆದು ಈ ವರ್ಷವನ್ನ ಆರಂಭಿಸೋಣ ಅಂತ ಹೇಳಿ ಭಕ್ತರು ಈಗಾಗಲೇ ದೇವಸ್ಥಾನದ ಹತ್ರ ಬರ್ತಾ ಇದ್ದಾರೆ. ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನ ಅಂತ ಹೇಳಿದ್ರೆ ಹಲವು ವರ್ಷಗಳ ಇತಿಹಾಸ ಇದೆ. ವಿಶೇಷವಾದಂತಹ ಹೂವಿನ ಸೇವೆ ಕೂಡ ಒಬ್ರು ಭಕ್ತರು ಮಾಡಿಸ್ತಾ ಇದ್ದಾರೆ ಕಾಣುತ್ತೆ. ಹೀಗಾಗಿ ಬಗೆ ಬಗೆಯ ಹೂಗಳು ಕೂಡ ಇರುವಂಥದ್ದು. ಬೆಳಿಗ್ಗೆ ಇಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಅಂದ್ರೆ ಈ ವರ್ಷ ಯಾವುದೇ ವಿಘ್ನಗಳಿಲ್ಲದೆ ಆರಾಮಾಗಿ ಈ ವರ್ಷ ನಡೀಲಿ ಅನ್ನೋ ಕಾರಣಕ್ಕಾಗಿ ಭಕ್ತರು ಈಗಾಗಲೇ ದೊಡ್ಡ ಗಣಪತಿ ದೇವಸ್ಥಾನದ ಹತ್ರ ಬಂದಿರುವಂಥದ್ದು. ಇನ್ನು ದೇವರಿಗೂ ಕೂಡ ವಿಶೇಷವಾದಂತಹ ಅಲಂಕಾರವನ್ನ ಮಾಡಲಾಗಿದೆ. ಅಂದ್ರೆ ಹೂವಿನ ಅಲಂಕಾರ, ಬಗೆ ಬಗೆಯ ಹೂಗಳಿಂದ ಅಲಂಕಾರ ಮಾಡಿರುವಂಥದ್ದು. ಬೆಳ್ಳಿ ಕವಚದಲ್ಲಿರುವಂತಹ ಗಣಪತಿಯ ದರ್ಶನವನ್ನ ಭಕ್ತರು ಪಡ್ಕೊಳ್ತಾ ಇದ್ದಾರೆ. ಅಂದ್ರೆ ಯಾವುದೇ ಮಾಡ್ರನ್ ಯುಗ ಆಗಿದ್ರೂ ಕೂಡ ಜನರಿಗೆ ದೇವರ ದರ್ಶನವನ್ನ ಮಾಡಿದ್ರೆ ಯಾವುದೋ ರೀತಿ ಒಂದು ರೀತಿಯಾಗಿ ಮನಃಶಾಂತಿ ಸಿಗುತ್ತೆ, ಒಂದು ರೀತಿಯ ಪಾಸಿಟಿವ್ ವೈಬ್ ಬರುತ್ತೆ. ಹೀಗಾಗಿ ಬೆಳಿಗ್ಗಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಪಡೆದು ನಂತರ ತಮ್ಮ ಕೆಲಸವನ್ನ ಮಾಡೋದಕ್ಕೂ ಕೂಡ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ 8 ಗಂಟೆ 7:30 ಕೂಡ ಭಕ್ತರು ಇದೇ ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನವನ್ನ ಪಡಿತಾ ಇರುವಂಥದ್ದು. ನೀವು ನೋಡ್ತಾ ಇದ್ದೀರಾ ವಿಜುವಲ್ಸ್ನಲ್ಲೂ ಕೂಡ ಸಾಕಷ್ಟು ಜನ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡಿತಾ ಇರುವಂಥದ್ದು. ನಾನೀಗ ಬಸವನಗುಡಿಯಲ್ಲಿರುವಂತಹ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿದ್ದೀನಿ. ಹೊಸ ವರ್ಷದ ಮೊದಲ ದಿನ ಇವತ್ತು. ಹೀಗಾಗಿ ದೇವರ ದರ್ಶನವನ್ನ ಪಡೆದು ಈ ವರ್ಷವನ್ನ ಆರಂಭಿಸೋಣ ಅಂತ ಹೇಳಿ ಭಕ್ತರು ಈಗಾಗಲೇ ದೇವಸ್ಥಾನದ ಹತ್ರ ಬರ್ತಾ ಇದ್ದಾರೆ. ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನ ಅಂತ ಹೇಳಿದ್ರೆ ಹಲವು ವರ್ಷಗಳ ಇತಿಹಾಸ ಇದೆ. ವಿಶೇಷವಾದಂತಹ ಹೂವಿನ ಸೇವೆ ಕೂಡ ಒಬ್ರು ಭಕ್ತರು ಮಾಡಿಸ್ತಾ ಇದ್ದಾರೆ ಕಾಣುತ್ತೆ. ಹೀಗಾಗಿ ಬಗೆ ಬಗೆಯ ಹೂಗಳು ಕೂಡ ಇರುವಂಥದ್ದು. ಬೆಳಿಗ್ಗೆ ಇಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಅಂದ್ರೆ ಈ ವರ್ಷ ಯಾವುದೇ ವಿಘ್ನಗಳಿಲ್ಲದೆ ಆರಾಮಾಗಿ ಈ ವರ್ಷ ನಡೀಲಿ ಅನ್ನೋ ಕಾರಣಕ್ಕಾಗಿ ಭಕ್ತರು ಈಗಾಗಲೇ ದೊಡ್ಡ ಗಣಪತಿ ದೇವಸ್ಥಾನದ ಹತ್ರ ಬಂದಿರುವಂಥದ್ದು. ಇನ್ನು ದೇವರಿಗೂ ಕೂಡ ವಿಶೇಷವಾದಂತಹ ಅಲಂಕಾರವನ್ನ ಮಾಡಲಾಗಿದೆ. ಅಂದ್ರೆ ಹೂವಿನ ಅಲಂಕಾರ, ಬಗೆ ಬಗೆಯ ಹೂಗಳಿಂದ ಅಲಂಕಾರ ಮಾಡಿರುವಂಥದ್ದು. ಬೆಳ್ಳಿ ಕವಚದಲ್ಲಿರುವಂತಹ ಗಣಪತಿಯ ದರ್ಶನವನ್ನ ಭಕ್ತರು ಪಡ್ಕೊಳ್ತಾ ಇದ್ದಾರೆ. ಅಂದ್ರೆ ಯಾವುದೇ ಮಾಡ್ರನ್ ಯುಗ ಆಗಿದ್ರೂ ಕೂಡ ಜನರಿಗೆ ದೇವರ ದರ್ಶನವನ್ನ ಮಾಡಿದ್ರೆ ಯಾವುದೋ ರೀತಿ ಒಂದು ರೀತಿಯಾಗಿ ಮನಃಶಾಂತಿ ಸಿಗುತ್ತೆ, ಒಂದು ರೀತಿಯ ಪಾಸಿಟಿವ್ ವೈಬ್ ಬರುತ್ತೆ. ಹೀಗಾಗಿ ಬೆಳಿಗ್ಗಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಪಡೆದು ನಂತರ ತಮ್ಮ ಕೆಲಸವನ್ನ ಮಾಡೋದಕ್ಕೂ ಕೂಡ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ 8 ಗಂಟೆ 7:30 ಕೂಡ ಭಕ್ತರು ಇದೇ ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನವನ್ನ ಪಡಿತಾ ಇರುವಂಥದ್ದು. ನೀವು ನೋಡ್ತಾ ಇದ್ದೀರಾ ವಿಜುವಲ್ಸ್ನಲ್ಲೂ ಕೂಡ ಸಾಕಷ್ಟು ಜನ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡಿತಾ ಇರುವಂಥದ್ದು. ನಾನೀಗ ಬಸವನಗುಡಿಯಲ್ಲಿರುವಂತಹ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿದ್ದೀನಿ. ಹೊಸ ವರ್ಷದ ಮೊದಲ ದಿನ ಇವತ್ತು. ಹೀಗಾಗಿ ದೇವರ ದರ್ಶನವನ್ನ ಪಡೆದು ಈ ವರ್ಷವನ್ನ ಆರಂಭಿಸೋಣ ಅಂತ ಹೇಳಿ ಭಕ್ತರು ಈಗಾಗಲೇ ದೇವಸ್ಥಾನದ ಹತ್ರ ಬರ್ತಾ ಇದ್ದಾರೆ.
ಇದ್ದಾರೆ. ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನ ಅಂತ ಹೇಳಿದ್ರೆ ಹಲವು ವರ್ಷಗಳ ಇತಿಹಾಸ ಇದೆ. ವಿಶೇಷವಾದಂತಹ ಹೂವಿನ ಸೇವೆ ಕೂಡ ಒಬ್ಬರು ಭಕ್ತರು ಮಾಡಿಸ್ತಾ ಇದ್ದಾರೆ ಕಾಣುತ್ತೆ. ಹೀಗಾಗಿ ಬಗೆ ಬಗೆಯ ಹೂಗಳು ಕೂಡ ಇರುವಂಥದ್ದು. ಬೆಳಿಗ್ಗೆ ಇಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಅಂದರೆ ಈ ವರ್ಷ ಯಾವುದೇ ವಿಘ್ನಗಳಿಲ್ಲದೆ ಆರಾಮಾಗಿ ಈ ವರ್ಷ ನಡೀಲಿ ಅನ್ನೋ ಕಾರಣಕ್ಕಾಗಿ ಭಕ್ತರು ಈಗಾಗಲೇ ದೊಡ್ಡ ಗಣಪತಿ ದೇವಸ್ಥಾನದ ಹತ್ರ ಬಂದಿರುವಂಥದ್ದು. ಇನ್ನು ದೇವರಿಗೂ ಕೂಡ ವಿಶೇಷವಾದಂತಹ ಅಲಂಕಾರವನ್ನ ಮಾಡಲಾಗಿದೆ. ಅಂದರೆ ಹೂವಿನ ಅಲಂಕಾರ, ಬಗೆ ಬಗೆಯ ಹೂಗಳಿಂದ ಅಲಂಕಾರ ಮಾಡಿರುವಂಥದ್ದು. ಬೆಳ್ಳಿ ಕವಚದಲ್ಲಿರುವಂತಹ ಗಣಪತಿಯ ದರ್ಶನವನ್ನ ಭಕ್ತರು ಪಡ್ಕೊಳ್ತಾ ಇದ್ದಾರೆ. ಅಂದರೆ ಯಾವುದೇ ಮಾಡ್ರನ್ ಯುಗ ಆಗಿದ್ರೂ ಕೂಡ ಜನರಿಗೆ ದೇವರ ದರ್ಶನವನ್ನ ಮಾಡಿದ್ರೆ ಯಾವುದೋ ರೀತಿ ಒಂದು ರೀತಿಯಾಗಿ ಮನಃಶಾಂತಿ ಸಿಗುತ್ತೆ, ಒಂದು ರೀತಿಯ ಪಾಸಿಟಿವ್ ವೈಬ್ ಬರುತ್ತೆ. ಹೀಗಾಗಿ ಬೆಳಿಗ್ಗಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಪಡೆದು ನಂತರ ತಮ್ಮ ಕೆಲಸವನ್ನ ಮಾಡೋದಕ್ಕೂ ಕೂಡ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ 8 ಗಂಟೆ 7:15 ಕೂಡ ಭಕ್ತರು ಇದೇ ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನವನ್ನ ಪಡಿತಾ ಇರುವಂಥದ್ದು. ನೀವು ನೋಡ್ತಾ ಇದ್ದೀರಾ ವಿಜುವಲ್ಸ್ನಲ್ಲೂ ಕೂಡ ಸಾಕಷ್ಟು ಜನ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡಿತಾ ಇರುವಂಥದ್ದು. ನಾನೀಗ ಬಸವನಗುಡಿಯಲ್ಲಿರುವಂತಹ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿದ್ದೀನಿ. ಹೊಸ ವರ್ಷದ ಮೊದಲ ದಿನ ಇವತ್ತು. ಹೀಗಾಗಿ ದೇವರ ದರ್ಶನವನ್ನ ಪಡೆದು ಈ ವರ್ಷವನ್ನ ಆರಂಭಿಸೋಣ ಅಂತ ಹೇಳಿ ಭಕ್ತರು ಈಗಾಗಲೇ ದೇವಸ್ಥಾನದ ಹತ್ರ ಬರ್ತಾ ಇದ್ದಾರೆ. ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನ ಅಂತ ಹೇಳಿದ್ರೆ ಹಲವು ವರ್ಷಗಳ ಇತಿಹಾಸ ಇದೆ. ವಿಶೇಷವಾದಂತಹ ಹೂವಿನ ಸೇವೆ ಕೂಡ ಒಬ್ಬರು ಭಕ್ತರು ಮಾಡಿಸ್ತಾ ಇದ್ದಾರೆ ಕಾಣುತ್ತೆ. ಹೀಗಾಗಿ ಬಗೆ ಬಗೆಯ ಹೂಗಳು ಕೂಡ ಇರುವಂಥದ್ದು. ಬೆಳಿಗ್ಗೆ ಇಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಅಂದರೆ ಈ ವರ್ಷ ಯಾವುದೇ ವಿಘ್ನಗಳಿಲ್ಲದೆ ಆರಾಮಾಗಿ ಈ ವರ್ಷ ನಡೀಲಿ ಅನ್ನೋ ಕಾರಣಕ್ಕಾಗಿ ಭಕ್ತರು ಈಗಾಗಲೇ ದೊಡ್ಡ ಗಣಪತಿ ದೇವಸ್ಥಾನದ ಹತ್ರ ಬಂದಿರುವಂಥದ್ದು. ಇನ್ನು ದೇವರಿಗೂ ಕೂಡ ವಿಶೇಷವಾದಂತಹ ಅಲಂಕಾರವನ್ನ ಮಾಡಲಾಗಿದೆ. ಅಂದರೆ ಹೂವಿನ ಅಲಂಕಾರ, ಬಗೆ ಬಗೆಯ ಹೂಗಳಿಂದ ಅಲಂಕಾರ ಮಾಡಿರುವಂಥದ್ದು. ಬೆಳ್ಳಿ ಕವಚದಲ್ಲಿರುವಂತಹ ಗಣಪತಿಯ ದರ್ಶನವನ್ನ ಭಕ್ತರು ಪಡ್ಕೊಳ್ತಾ ಇದ್ದಾರೆ. ಅಂದರೆ ಯಾವುದೇ ಮಾಡ್ರನ್ ಯುಗ ಆಗಿದ್ರೂ ಕೂಡ ಜನರಿಗೆ ದೇವರ ದರ್ಶನವನ್ನ ಮಾಡಿದ್ರೆ ಯಾವುದೋ ರೀತಿ ಒಂದು ರೀತಿಯಾಗಿ ಮನಃಶಾಂತಿ ಸಿಗುತ್ತೆ, ಒಂದು ರೀತಿಯ ಪಾಸಿಟಿವ್ ವೈಬ್ ಬರುತ್ತೆ. ಹೀಗಾಗಿ ಬೆಳಿಗ್ಗಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಪಡೆದು ನಂತರ ತಮ್ಮ ಕೆಲಸವನ್ನ ಮಾಡೋದಕ್ಕೂ ಕೂಡ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ 8 ಗಂಟೆ 7:15 ಕೂಡ ಭಕ್ತರು ಇದೇ ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನವನ್ನ ಪಡಿತಾ ಇರುವಂಥದ್ದು. ನೀವು ನೋಡ್ತಾ ಇದ್ದೀರಾ ವಿಜುವಲ್ಸ್ನಲ್ಲೂ ಕೂಡ ಸಾಕಷ್ಟು ಜನ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡಿತಾ ಇರುವಂಥದ್ದು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.